ಕಡಿಮೆ ಆಗಿದೆ ಉದ್ಯಮದಲ್ಲಿ. ಸಿನಿಮಾಗಳ ಮಾಡುವಿಕೆಯ ಸಂಖ್ಯೆ ಕಡಿಮೆ ಆಗಿದೆ. ಒನ್ ಆಫ್ ದ ಬೆಸ್ಟ್ ಕಂಟೆಂಟು ಕಾರ್ತಿಕ್ ಶರ್ಮಾ ಅದೇ ಟ್ರಾನ್ಸ್ಜೆಂಡರ್ ಬಗ್ಗೆ ಸಿನಿಮಾ ಮಾಡೋಕೆ ಹೊರಟಿದ್ದಾರೆ. ತುಂಬ ಸೂಕ್ಷ್ಮವಾದ ಕಂಟೆಂಟ್ ಇದು. ಏನೋ ಹೇಳಕ್ಕೆ ಹೊರಟಿದ್ದಾರೆ, ಏನೋ ಹುಡುಕಾಟ, ಅದು ಎಸ್ಪೆಷಲಿ ಆ ತೃತೀಯ ಲಿಂಗಿಗಳ ಬಗ್ಗೆ. ಮತ್ತು ಪರ್ಫಾರ್ಮ್ ಮಾಡೋದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಟೀಸರಲ್ಲಿ ಅವರು ಬಳಸಿರುವಂಥ ಸೌಂಡು, ಆ ನರೇಷನ್ನು ತುಂಬ ಕ್ಲಾಸ್ ಆಗಿ ನರೇಟ್ ಮಾಡಿದ್ದಾರೆ. ಎರಡೂ ಕಂಟೆಂಟ್ಗಳು ಪ್ರಾಮಿಸಿಂಗ್ ಆಗಿದ್ದಾವೆ, ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದ್ದಾವೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಆಗಲೇ ಹೇಳ್ದಂಗೆ ಇನ್ನೊಂದು ಕಂಟೆಂಟು, ಇನ್ನೊಂದು ವಿಷಯ. ಸೊ ದೇವಿ ಮಹಾತ್ಮೆ ಬಗ್ಗೆ ಮಾತಾಡ್ತಾ ಹೊಂಬಾಳೆ ಫಿಲಮ್ಸಲ್ಲಿ, ಹೊಂಬಾಳೆ ಮ್ಯೂಸಿಕ್ ಚಾನಲಲ್ಲಿ ನಾನು ಇನ್ನೊಂದು ಕಂಟೆಂಟ್ನ ನೋಡಿದೆ, ಅದೇ ಭಾವಾಂತರ. ಸೊ ಆ ಕಂಟೆಂಟ್ ನೋಡಿದಾಗ ನಾನು ಯಾಕೆ ಇಷ್ಟು ದಿನ ಈ ಕಂಟೆಂಟ್ ನೋಡಲಿಲ್ಲ, ಮಿಸ್ ಮಾಡಿದೆ ಅಂತ ನನಗೆ ಅನ್ಸಕ್ಕೆ ಶುರುವಾಯಿತು. ಒನ್ ಆಫ್ ದ ಬೆಸ್ಟ್ ಕಂಟೆಂಟು. ಅಂದರೆ ಈ ಸೀಸನ್ನಿಗೆ ಅಥವಾ ಈ ಟೈಮಿಗೆ ಅಥವಾ ಈ ಉದ್ಯಮದಲ್ಲಿ, ಅಂದರೆ ಕತೆಗಳು ಇಲ್ಲ ಅಥವಾ ನಾವು ನಮ್ಮಲ್ಲಿ ಕತೆಗಳು ಇಟ್ಕೊಂಡು ಸಿನಿಮಾ ಮಾಡ್ತಿಲ್ಲ, ಈ ಹುಡುಕಾಟ ತುಂಬ ಇದೆ, ಈ ಒಂದು ನಿಂದನೆಗಳು ಯಾವಾಗಲೂ ಇಂಡಸ್ಟ್ರಿ ಮೇಲೆ ನಿರಂತರವಾಗಿ ಪ್ರೇಕ್ಷಕರ ವಲಯದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮಲ್ಲಿ ಇರುವಂತಹ ಸುತ್ತಲಿರುವಂಥವ್ರಾಗಿರ್ಬೋದು, ಅದು ಬರ್ತಾನೆ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೊಡಕ್ಷನ್ಗಳು ಕಡಿಮೆ ಆಗಿದೆ ಉದ್ಯಮದಲ್ಲಿ, ಸಿನಿಮಾಗಳ ಮಾಡುವಿಕೆಯ ಸಂಖ್ಯೆ ಕಡಿಮೆ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಸಿನಿಮೋತ್ಸಾಹಿಗಳು ಅದನ್ನು ಬಿಡದೆ ಇಂಡಸ್ಟ್ರಿನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಬೆಸ್ಟ್ ಕಂಟೆಂಟ್ ನಾವು ಕೊಡ್ತೀವಿ ಅಂತ ಹೇಳೋದಕ್ಕೆ ಮುಂದಾಗಿದ್ದಾರೆ. ಆ ಥರದ್ರವರಲ್ಲಿ ಐ ಥಿಂಕ್ ಕಾರ್ತಿಕ್ ಶರ್ಮಾನು ಕೂಡ ಒಬ್ಬರು ಅಂತ ಅನಿಸುತ್ತೆ. ಸೊ ಭಾವಾಂತರ ಅನ್ನೋ ಒಂದು ಕಂಟೆಂಟು, ಒಂದು ಸಿನಿಮಾ, ಅಂದರೆ ಆ ವಿಷುವಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನು ಕತೆ ಹೇಳೋಕೆ ಹೊರಟಿದ್ದಾರೆ ಅಂತ. ನಾನು ಅವನಲ್ಲ ಅವಳು ಅಂತ ಒಂದು ಸಿನಿಮಾ ಬಂದಿತ್ತು, ಸಂಚಾರಿ ವಿಜಯ್ ಅವರಿಗೆ ರಾಷ್ಟ್ರ ಪ್ರಶಸ್ತಿನ ತಂದುಕೊಟ್ಟಂತಹ ಸಿನಿಮಾ ಅದು. ಲಿಂಗದೇವ್ರವರು ಆ ಸಿನಿಮಾನ ಡೈರೆಕ್ಟ್ ಮಾಡಿದರು. ಅದು ಈ ತೃತೀಯ ಲಿಂಗಿಯವರನ್ನು, ಅಂದರೆ ಟ್ರಾನ್ಸ್ಜೆಂಡರ್ಸ್ನ ಒಂದು ಆಯಾಮವನ್ನು ಒಂದು ತೋರಿಸಿತ್ತು ಸಿನಿಮಾ. ಸೊ ಕಾರ್ತಿಕ್ ಶರ್ಮಾ ಅದೇ ಟ್ರಾನ್ಸ್ಜೆಂಡರ್ ಬಗ್ಗೆ ಸಿನಿಮಾ ಮಾಡೋಕೆ ಹೊರಟಿದ್ದಾರೆ ಅನ್ನೋದು ನಿಶ್ಚಳವಾಗಿ ಈ ಒಂದು ಟೀಸರಲ್ಲಿ ಕಾಣುತ್ತೆ. ಇನ್ನೊಂದು ಅದೇ ತೃತೀಯ ಲಿಂಗಿಗಳ ಇನ್ನೊಂದು ಆಯಾಮವನ್ನು ತುಂಬ ಕ್ಲಾಸ್ ಆಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಈ ಒಂದು ಟೀಸರ್ ನೋಡಿದಾಗ ನನಗನ್ನಿಸ್ತು. ಅಂದರೆ ಮಾಧವ ಮತ್ತು ರಾಧಾ, ಅವರ ರಾಧಾ ಮಾಧವ ಅಂದರೆ ನಿಮಗೆ ಗೊತ್ತು, ರಾಧಾಕೃಷ್ಣ ಅವರ ಒಂದು ಪ್ರೇಮ ಕಥೆ ಏನು ಅನ್ನೋದು. ಸೊ ಮೆಟಾಫರಿಕ್ ಆಗಿ ಅದನ್ನು ಇಟ್ಕೊಂಡು ಅವರು ಈ ಒಂದು ಕಥೆನ ಹೇಳಕ್ಕೆ ಹೊರಟಿರೋದು. ಸೊ ನಿಮಗೆ ಈ ಕಂಟೆಂಟು ಇನಿಷಿಯಲ್ ಇದರಲ್ಲೇ ನಿಮ್ಗೆ ಅದು ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಸೂಕ್ಷ್ಮವಾದ ಕಂಟೆಂಟ್ ಇದು, ಸೂಕ್ಷ್ಮವಾದ ವಿಷಯ ಇದು. ಇದನ್ನು ಸಿನಿಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡೋದು ಅಷ್ಟು ಈಸಿನೂ ಅಲ್ಲ, ಮತ್ತು ಪರ್ಫಾರ್ಮ್ ಮಾಡೋದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಸ್ವತಃ ತಾವೇ ಕಥೆಯನ್ನು ಬರ್ಕೊಂಡು, ಸ್ವತಃ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಕಾರ್ತಿಕ್ ಶರ್ಮಾ ಅವರೇ ಮ್ಯೂಸಿಕ್ನು ಕೂಡ ಮಾಡಿಕೊಂಡು, ಅಂದರೆ ಟೀಸರಲ್ಲಿ ಅವರು ಬಳಸಿರುವಂಥ ಸೌಂಡು, ಆ ನರೇಷನ್ನು ತುಂಬ ಕ್ಲಾಸ್ ಆಗಿ ನರೇಟ್ ಮಾಡಿದ್ದಾರೆ. ತನ್ವಿ ರಾವ್ ಕಾರ್ತಿಕ್ಗೆ ಸಾಥ್ ಕೊಟ್ಟಿದ್ದಾರೆ. ಏನೋ ಹೇಳಕ್ಕೆ ಹೊರಟಿದ್ದಾರೆ, ಏನೋ ಹುಡುಕಾಟ, ಅದು ಎಸ್ಪೆಷಲಿ ಆ ತೃತೀಯ ಲಿಂಗಿಗಳ ಬಗ್ಗೆ ಇನ್ನೊಂದು ಆಯಾಮವನ್ನು ಸಮಾಜದ ಮುಂದೆ ಇಡುವಂಥ ಪ್ರಯತ್ನ ಸಿನಿಮಾ ಮೂಲಕ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಇದು ಕಾಣಿಸ್ತಾ ಇದೆ ಈ ಒಂದು ಕಂಟೆಂಟಲ್ಲಿ. ಹೊಂಬಾಳೆ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಟೀಸರ್ ಕೂಡ ಅವೈಲೇಬಲ್ ಇದೆ. ಸದ್ಯದಲ್ಲೇ ಈ ಸಿನಿಮಾ ಬರೋ ಸಾಧ್ಯತೆ ಇದೆ. ನನಗೆ ಈ ಕಂಟೆಂಟ್ ನೋಡಿದ್ಮೇಲೆ ವಿಶೇಷವಾಗಿ ಕಾರ್ತಿಕ್ನ ಮಾತಾಡಿಸ್ಬೇಕು. ಕಾರ್ತಿಕ್ ಸಿನಿಮಾ ವಿಷನ್ ಏನು, ಮತ್ತು ಕಾರ್ತಿಕ್ ಈ ಒಂದು ಕಂಟೆಂಟ್ನ ಏನಕ್ಕೆ ಹೇಳಕ್ಕೆ ಹೊರಟಿದ್ದಾರೆ ಅನ್ನೋ ಸುಮಾರು ಪ್ರಶ್ನೆಗಳು ಈ ಕಂಟೆಂಟ್ ನೋಡಿದಾಗ ವೈಯಕ್ತಿಕವಾಗಿ ನನಗೆ ಕಾಡ್ತಾ ಇದೆ. ಸೊ ಆ ಒಂದು ಪ್ರಯತ್ನ ಸದ್ಯದಲ್ಲೇ ಮಾಡ್ತೀನಿ. ಕಾರ್ತಿಕ್ನ ಸಂಪರ್ಕಿಸಿ ಕನ್ನಡ ಪಿಕ್ಚರ್ ವೀಕ್ಷಕರ ಎದುರುಗಡೆಗೆ ಈ ಒಂದು ಸಿನಿಮಾದ, ಭಾವಾಂತರ ಸಿನಿಮಾದ ವಿಶೇಷ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸೊ ಅದೇ ಆಗಲೇ ಹೇಳ್ದಂಗೆ ಈ ದ್ವಿತೀಯಾರ್ಧ 2026 ದ್ವಿತೀಯಾರ್ಧ ತುಂಬ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳು ಉದ್ಯಮದಲ್ಲಿ ಬರ್ತಿವೆ. ಎಸ್ಪೆಷಲಿ ದೊಡ್ಡ ಸ್ಟಾರ್ಗಳಲ್ಲದೆ ಹೊಸ ನಿರ್ದೇಶಕರುಗಳದ್ದು, ಹೊಸ ನಟರುಗಳದ್ದು ಸಿನಿಮಾಗಳು ಬರ್ತಾಯಿದೆ. ಇದರ ಮಧ್ಯೆ ತುಂಬ ಸಿನಿಮಾಗಳಿದೆ. ಆ ಸಿನಿಮಾಗಳ ವಿಷಯಗಳು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಇದು ಭಾವಾಂತರ ಸಿನಿಮಾದ ವಿಷಯ. ಸೊ ದೇವಿ ಮಹಾತ್ಮೆ ನೋಡಿದವರು ಇದನ್ನು ನೋಡಿ, ಇದನ್ನು ನೋಡಿದವರು ದೇವಿ ಮಹಾತ್ಮೆ ನೋಡಿ. ಹೊಂಬಾಳೆ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಎರಡೂ ಕಂಟೆಂಟ್ಗಳು ಇದ್ದಾವೆ. ಎರಡೂ ಕಂಟೆಂಟ್ಗಳು ಪ್ರಾಮಿಸಿಂಗ್ ಆಗಿದ್ದಾವೆ, ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದ್ದಾವೆ. ಸದ್ಯಕ್ಕೆ ಇದಿಷ್ಟು ಹೇಳ್ಬೋದು. ಈ ಎರಡೂ ಸಿನಿಮಾಗಳ ವಿಶೇಷ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನಮಸ್ಕಾರ.